ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದಂಗೆ ನಾನು ಮತ್ತು ಮನೋಜ್ ಅವರು ಇವತ್ತು ಆಚೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಯಾಕೆ ಅಂದರೆ ಅವರು ತುಂಬ ದಿನದಿಂದ ಹೇಳ್ತಾಯಿದ್ರು ನನಗೆ ಬಿರಿಯಾನಿ ಕೊಡಿಸ್ಬೇಕು ನೀನು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾಯಿದ್ರು ಬಿರಿಯಾನಿ ಕೊಡಿಸು ಅಂತ ಹೇಳಿ. ನಾನು ಹೇಳಿದೆ ಓಕೆ ಆಯಿತು ಕೊಡಿಸ್ತೀನಿ, ಡೇಟ್ ಹೇಳಿ ಕನ್ಫರ್ಮ್ ಮಾಡಿ ಅವತ್ತು ಹೋಗೋಣ ಅಂತ ನಾನು ಹೇಳಿದ್ದೆ. ಅವ್ರು ಬ್ಯುಸಿ ಇರ್ತಿದ್ರು, ಇಲ್ಲ ನಾನು ಬ್ಯುಸಿ ಇರ್ತಿದ್ದೆ, ಹೀಗಾಗಿ ಹೋಗೋಕ್ಕಾಗಿರಲಿಲ್ಲ ಇಬ್ಬರೂ. ಇವತ್ತಿಬ್ರು ಫ್ರೀ ಮಾಡಿಕೊಂಡು, ಅಂದರೆ ಇವತ್ತು ಸಂಡೇ ಬೇರೆ ಇದೆ, ಸೊ ಹಾಗಾಗಿ ಹೊಸಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ 9:30 ಆಗಿದೆ ಈ ಟೈಮಲ್ಲಿ. ಸೊ ಹಾಗಾಗಿ ಅಂದರೆ 9:30 ಆಗಿದೆ ಅಲ್ವಾ, ಸೊ ಅಲ್ಲೆಲ್ಲ ಮಾರ್ನಿಂಗೇ ಹೋಗಬೇಕು ಅಂತೆಲ್ಲ ಇರುತ್ತಲ್ಲ. ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೋಗಿದ್ದೀನಿ, ಮಾರ್ನಿಂಗ್ 4 o'clock 5 o'clock ಈ ಥರ ಹೋಗ್ತಾರೆ. ನಾವೀಗ ಆಲ್ರೆಡಿ 9:30 ಆಗಿರೋದ್ರಿಂದ ಇವಾಗ ಓದೇ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ 9:30 ಆಗಿದೆ ಅಂತ ನಾನು ನಿಮ್ಮ ಹತ್ರ ಈಗಲೇ ಹೇಳ್ತಾ ಇದ್ದೀನಿ. 9:30 ಆಗಿದೆ, ಇವಾಗ ಹೊರಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನೋಡಬೇಕೇನಾಗುತ್ತೆ, ಸಿಗುತ್ತಾ ಇಲ್ವಾ ಅಂತ ಅಲ್ಲೋಗಿ ನೋಡೋಣ. ನಾನು ಯಾಕೆ ಪದೇ ಪದೇ 9:30 ಆಗಿದೆ ಅಂತ ಹೇಳ್ತಾ ಇದ್ದೆ ಅಂದರೆ, ಮಣಿ ಬಿರಿಯಾನಿಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ಅಲ್ಲೆಲ್ಲ 4 o'clockಗೆ ಹೋಗಿ ಬಿರಿಯಾನಿ ಟ್ರೈ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ನಾವು 9:30ಗೆ ಹೋದರೆ ಸಿಗುತ್ತೋ ಇಲ್ವೋ ಮಣಿ ಬಿರಿಯಾನಿ ಅಂತ ಅಂದ್ಕೊಂಡೇ ಹೊರಟ್ವಿ. ಅದಕ್ಕೆ ಮನೋಜ್ ಅವರು ಯಾಕೆ 9:30 ಅಂತ ಮೆನ್ಷನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಈ ಥರ 4 o'clockಗೆ ಅಲ್ವಾ ಅಲ್ಲೆಲ್ಲ ಹೋಗಿ ಟ್ರೈ ಮಾಡೋದು, ನಾವು ಹೋಗೋಷ್ಟರೊಳಗಡೆ ಏನಿಲ್ಲ ಅಂದರೂ 10:30 ಆಗುತ್ತೆ. ಸೊ ಹಾಗಾಗಿ ಸಿಗುತ್ತೋ ಇಲ್ವೋ ಅನ್ನೋ ಒಂದು ರೀಸನ್ಗೆ 9:30 ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಓಕೆ, ಅಲ್ಲಿ ಮಣಿ ಬಿರಿಯಾನಿ ಸಿಕ್ಕಿಲ್ಲ ಅಂದರೂ ಇನ್ನೂ ತುಂಬ ಕೆಲವು ಬಿರಿಯಾನಿ ಮಾಡೋ ಅಂಥ ಪ್ಲೇಸಸ್ ಇದೆ, ಅಂದರೆ ಹೋಟೆಲ್ಸ್ ಇದೆ, ಸೊ ಅಲ್ಲಿಗೆ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿ ನಾವು ಅಲ್ಲಿಂದ ಮನೆ ಬಿಟ್ವಿ. ಹಾಗೆ ಆನ್ ದ ವೇ ಹೋಗ್ತಾ ಅಮ್ಮನ ಮನೆಯಿಂದನೇ ಹೋಗಬೇಕಲ್ಲ ಅಂತ ಹೇಳಿ ಹಾಗೆ ಗುಂಡನ್ನು ಮನೇಲಿ ಒಬ್ಬನೇ ಬಿಟ್ಟು ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು ನಮಗೆ. ಹಾಗಾಗಿ ಸರಿ ಆಯಿತು ಅಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳಿ ಗುಂಡನ್ನು ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ವಿ. ಹಾಗೆ ಜೊತೆಯಲ್ಲಿ ಬೊಬ್ಬನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದಾಯಿತು. ಆಮೇಲೆ ಏನಾಯಿತು ಅಂದರೆ, ರೋಡಲ್ಲಿ ಹೋಗುವಾಗ ಈ ಥರ ಆಕ್ಸಿಡೆಂಟ್ ಆಗಿತ್ತು. ಆಟೋ ಹೋಗ್ಬಿಟ್ಟು ಡಿವೈಡರ್ಗೆ ಕುತ್ಕೊಂಡಿದ್ರು. ಏನಪ್ಪ ಅಂದರೆ, ನೀವು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ, ಜರ್ನಿ ಮಾಡುವಾಗ ಆದಷ್ಟು ಸೇಫಾಗಿರಿ. ನಿಮಗೋಸ್ಕರ ಅಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿಗೋಸ್ಕರನಾದರೂ ಆದಷ್ಟು ಸೇಫಾಗಿರೋಕ್ಕೆ ಟ್ರೈ ಮಾಡಿ. ನಿಮ್ಮನ್ನೇ ನಂಬ್ಕೊಂಡು ನಿಮ್ಮ ಮನೇಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರಲ್ವ, ಸೊ ಹಾಗಾಗಿ ನಿಮಗೋಸ್ಕರ ಅಲ್ಲ ಅಂದ್ರೂ ಅವ್ರಿಗೋಸ್ಕರನಾದರೂ ನೀವು ಸೇಫಾಗಿರಿ. ಹಾಗೆ ಸೇಫಾಗಿ ಓಡಾಡಿ. ಏನಪ್ಪ ಅಂದರೆ, ಆಟೋದವ್ರಿಗೆ ಏನೂ ತೊಂದರೆ ಆಗಿರಲಿಲ್ಲ, ಸದ್ಯ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಆದರೆ ಆಟೋಗೆ ಮಾತ್ರ ಸಖತ್ ಡ್ಯಾಮೇಜ್ ಆಗಿತ್ತು. ಅವ್ರ ಜೀವನ ನಡೆಸೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟೋನ ತೊಗೊಂಡಿರ್ತಾರೆ, EMI ಅಥವಾ ಸಾಲ ಈ ಥರ ಎಲ್ಲ ಮಾಡಿ ತೊಗೊಂಡಿರ್ತಾರೆ. ಕೆಲವೊಮ್ಮೆ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಜೀವನ ನಡೆಸೋಕ್ಕೋಸ್ಕರ ಈ ಥರ ಮಾಡಿಕೊಂಡಾಗ ಆ ಬಂಡವಾಳನೇ, ಅಂದರೆ ನಾವು ಏನು ನಂಬ್ಕೊಂಡು ಬಂದಿರ್ತೀವಿ ಅದೇ ಇಲ್ಲ ಅಂದಾಗ ತುಂಬ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ 5 ನಿಮಿಷ 10 ನಿಮಿಷ ಲೇಟಾದರೂ ಪರವಾಗಿಲ್ಲ, ಆದಷ್ಟು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಡ್ರೈವ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದಾಗಿ ಆಗೋ ಅನಾಹುತ ತಪ್ಪುತ್ತೆ ಅಲ್ವಾ. ಸೊ ನಾವೂ ಸೇಫ್ ಆಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಣಿ ಬಿರಿಯಾನಿಗೆ ಹೋಗಿದ್ವಿ, ಆದರೆ ಅದು ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಅಕ್ಷಯ್ ದಮ್ ಬಿರಿಯಾನಿಗೆ ಬಂದ್ವಿ. ಅಲ್ಲೂ ಪರವಾಗಿಲ್ಲ, ಕ್ರೌಡ್ ತುಂಬಾ ಇತ್ತು. ಹಾಗೆ ನಮ್ಮ ಜೊತೆ ಬೂಬುನು ಬಂದಿದ್ದ ಅಲ್ವಾ, ಸೊ ಅವನಿಗೂ ಅಂದರೆ 1 ಪ್ಲೇಟ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಅವ್ನು ತಿನ್ನಲ್ಲ, ವೇಸ್ಟ್ ಮಾಡ್ತಾನೆ. ಹಾಗಾಗಿ ಖಾಲಿ ಪ್ಲೇಟ್ ಇಸ್ಕೊಂಡು ನಾವೇನು ತೊಗೊಂಡಿದ್ವಿ ಅದನ್ನೇ ಅವನಿಗೂ ಶೇರ್ ಮಾಡ್ದೋ. ಬಟ್ ಅವನು ಅದರಲ್ಲೂ ತಿನ್ನಲಿಲ್ಲ, ಅವನೊಂದು ಪೀಸ್ 2 ಪೀಸ್ ಕಬಾಬ್ ತಿಂದ. ಆಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು 2 ಬಿರಿಯಾನಿನೂ ಪಾರ್ಸಲ್ ತೊಗೊಂಡ್ವಿ. ಆಮೇಲೆ ಏನು ಗೊತ್ತಾ, ಸಂಡೇ ಟೈಮಲ್ಲಿ ಮಾರ್ನಿಂಗೇ ಜನ ಬರ್ತಾರೆ ಅಂತ ಹೇಳಿಬಿಟ್ಟು ಇವರು 2 o'clock ಮಿಡ್ನೈಟ್ 2 o'clockಲ್ಲಿ ಇವರು ಅಡುಗೆನ ಸ್ಟಾರ್ಟ್ ಮಾಡ್ತಾರಂತೆ. ಆ
ಅಡುಗೆ ಅಂದರೆ ಒಂದು 5-6 ಓ ಕ್ಲಾಕ್ಗೆಲ್ಲ ಬಿರಿಯಾನಿ ರೆಡಿ ಆಗಿರುತ್ತೆ. ಬಟ್ ಇವ್ರು ಏನಪ್ಪ ಅಂದರೆ 5-6 ಓ ಕ್ಲಾಕಲ್ಲಿ ರೆಡಿ ಆಗಿದ್ರು 10:30-11 ಓ ಕ್ಲಾಕ್ ಆಗಿದ್ರು ಬಿರಿಯಾನಿ ಎಷ್ಟು ಬಿಸಿ ಇತ್ತು ಗೊತ್ತಾ. ಮನೆಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾಯಿತು. ಇಲ್ಬಮ್ಮ ಬಿಡಮ್ಮ ಬಿಡು. ನಮ್ಮ ಅಮ್ಮನ ಮನೇಲಿ ಗುಂಡನ್ನ ಬಿಟ್ಟಿದ್ದೋ ಅಲ್ವಾ, ಸೊ ಹಾಗಾಗಿ ಅವನ್ನ ಕರ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ನಾನು ಮನೋಜ್ ಅವರು ಬಿರಿಯಾನಿ ತಿಂದ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಬೊಬ್ಬನ್ ಬಿಟ್ಟು ಮತ್ತೆ ನಾವು ಗುಂಡನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅವನು ಬೈಕಲ್ಲಿ ಕೂತಿರುವಾಗ ಈ ಥರ ಎಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ. ಆ ಕಡೆ ಕುತ್ಕೊಳ್ಳೋದು, ಈ ಕಡೆ ಕುತ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ರೋಡ್ ನೋಡೋಕ್ಕೆಲ್ಲ ಎಷ್ಟು ತರಲೆ ಮಾಡ್ತಾ ಇರ್ತಾನೆ ಗೊತ್ತಾ. ನಾವು ಈ ಥರ ಇವನ್ನ ಬೈಕಲ್ಲಿ ಕರ್ಕೊಂಡು ಹೋಗುವಾಗ ಇದೇ ಥರ ಯಾವಾಗಲೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಮನೆಗೆ ರೀಚ್ ಆದ್ವಿ. ಏನಪ್ಪ ಅಂದರೆ ಗುಂಡುಂಗೆ ಅಡುಗೆ ಮಾಡೋಕ್ಕೆ ಇಟ್ಟಿದ್ದೆ, ಬಟ್ ಅವ್ನಿಗೆ ಹೊಟ್ಟೆ ಹಸಿತಾಯಿತು ಅಂತ ಹೇಳಿಬಿಟ್ಟು ಪೆಡಿಗ್ರಿ ಇಟ್ಟಿದ್ದೀನಿ ಅವ್ನು ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಅನ್ನ ಆಗೋವರೆಗೂ ಪೆಡಿಗ್ರಿ ತಿಂದಾದ್ಮೇಲೆ ಅವ್ನಿಗೆ ಅನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೋಜ್ ಅವರು ಇವತ್ತು ಕಾಫಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ಯಾಕೆಂದರೆ ಟ್ರಾವೆಲ್ ಮಾಡಿ ತಲೆನೋವು ಬರುತ್ತಲ್ವ ಆಲ್ಮೋಸ್ಟು, ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಬಿರಿಯಾನಿ ಏನು ತಿಂದ್ವಿ, ಹೊಸಕೋಟೆಗೆ ಹೋಗ್ಬಿಟ್ಟು ಅಕ್ಷಯ ದಮ್ ಬಿರಿಯಾನಿ ಏನು ತಿಂದ್ವಿ ಅದು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಮನೆಗೂ 2 ಪಾರ್ಸಲ್ ತೊಗೊಂಬಂದಿದ್ವಿ, ಅಂದರೆ ಅಮ್ಮ ಮತ್ತು ರಮ್ಯಾಗಿಬ್ರಿಗೂ ಅಂತ ಹೇಳಿ 2 ಪಾರ್ಸಲ್ ತೊಗೊಂಬಂದಿದ್ವಿ. ಒಂದು ಮಟನ್ ನಾವು ತೊಗೊಂಡಿದ್ದು ಮಟನ್ ಬಿರಿಯಾನಿ. ಆ್ಯಕ್ಚುಲಿ ಒಂದು ಮಟನ್ ಬಿರಿಯಾನಿ 280 ರುಪೀಸ್ ಏನೋ ಇತ್ತು. ವರ್ತ್ ಅಂತ ಅನ್ನಿಸ್ತು, ಅಂದರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ನೀವೇನಾದರೂ ಆ ಕಡೆ ಹೋಗಿದ್ರೆ ಅಥವಾ ಆ ಕಡೆ ಏನಾದರೂ ಕೆಲಸ ಇತ್ತು ಅಂತ ಏನಾದರೂ ನೀವು ಹೋಗಿದ್ರೆ ಒಂದು ಸಲ ಟ್ರೈ ಮಾಡಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಈ ಥರ ಎಲ್ಲ ಇತ್ತು. ನಾವು ತೊಗೊಂಡಿದ್ದು ಮಟನ್ ಬಿರಿಯಾನಿ. ಈ ಲಾಗ್ ನಿಮಗೆ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಬ್ಲಾಗ್ ತುಂಬ ಇಷ್ಟ ಆಗಿದ್ರೆ, ಇದೇ ಥರ ನನ್ನ ವೀಡಿಯೋಸ್ನ ನೋಡೋಕ್ಕೆ ನೀವು ಇಷ್ಟಪಟ್ಟರೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.